ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಗೆ ಮಾಹಿತಿ ಕೊಡೋದಕ್ಕೆ ಸಂತ್ರಸ್ತೆಯರು ಹಿಂದೇಟು ಹಾಕ್ತಾ ಇದ್ದಾರೆ. ನಮಗೆ ತೊಂದರೆ ಕೊಟ್ಟರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ. ಎಸ್ಐಟಿ ಅಧಿಕಾರಿಗಳಿಗೆ ಈ ರೀತಿಯಾಗಿ ಸಂತ್ರಸ್ತರು ಹೇಳ್ತಾ ಇದ್ದಾರಂತೆ. ಅಶ್ಲೀಲ ವಿಡಿಯೋದಲ್ಲಿರುವ ಸಂತ್ರಸ್ತರನ್ನ ಭೇಟಿ ಮಾಡೋದಕ್ಕೆ ಯತ್ನ ಮಾಡಿದ್ರು ಅನೇಕರು ಅಧಿಕಾರಿಗಳು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪ್ರತಿಕ್ರಿಯೆ ಕೊಡೋದಕ್ಕೆ ಸಂತ್ರಸ್ತರು ನಿರಾಕರಿಸ್ತಾ ಇದ್ದಾರೆ. ಅದೇನು ಹೇಳೋದಿಲ್ಲ, ನಮ್ಮನ್ನು ಏನು ಕೇಳಬೇಡಿ, ನಾವು ದೂರು ನೀಡಲ್ಲ, ನಮ್ಮನ್ನು ಇದಕ್ಕೆಲ್ಲ ಎಳಿಬೇಡಿ ಅಂತ ಹೇಳ್ತಾ ಇದ್ದಾರಂತೆ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ಅಂತ ಸಂತ್ರಸ್ತರು ಹೇಳ್ತಾ ಇದ್ದಾರೆ. ನಮಗೆ ತೊಂದರೆ ಕೊಟ್ಟರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಆಬ್ವಿಯಸ್. ಮಹಿಳೆಯರಿಗೆ ಈ ರೀತಿಯಾಗಿ ಬನ್ನಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರೆ ಮಾನ ಹರಾಜಾಗತ್ತೆ, ಎಲ್ರಿಗೂ ಗೊತ್ತಾಗತ್ತೆ, ಯಾರು ಏನು ಅಂತ ಗೊತ್ತಾಗತ್ತೆ. ಇವೆಲ್ಲವೂ ಬಹಳ ಒಂದು ರೀತಿ ಸೂಕ್ಷ್ಮ ವಿಚಾರ. ಹಾಗಾಗಿ ಸಂತ್ರಸ್ತರನ್ನ ಭೇಟಿಯಾಗೋದಕ್ಕೆ ಎಸ್ಐಟಿ ಮುಂದಾಗಿದೆ, ಅವ್ರನ್ನ ಮಾತನಾಡಿಸೋದಕ್ಕೆ ಮುಂದಾಗಿದೆ. ಆದರೆ ಸಂತ್ರಸ್ತರು ಮಾತ್ರ ಇಲ್ಲ, ನಾವು ಕಂಪ್ಲೇಂಟ್ ಕೊಡೋದಿಲ್ಲ, ಇದೆಲ್ಲ ನಮಗೆ ಬೇಕಾಗಿಲ್ಲ, ಈ ಉಸಾಬರಿನೇ ಬೇಡ ಅಂತ ಸುಮ್ಮನಿದಾರಂತೆ. ಜೊತೆಗೆ ಒಂದು ವೇಳೆ ಪದೇ 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 ನಮ್ಮ ಮೇಲೆ ಫೋರ್ಸ್ ಹಾಕಿದ್ರೆ ನಾವು ಆತ್ಮಹತ್ಯೆಗೆ ಶರಣಾಗ್ತೀವಿ, ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ನಿಜಕ್ಕೂ ಒಂದ ಎರಡ ಎಷ್ಟು ಜನ, ಅಷ್ಟೂ ಜನರಿಗೂ ನಿಜಕ್ಕೂ ಮಾನಹಾನಿಯಾಗಿದೆ, ಗೌರವಕ್ಕೆ ಹಾನಿಯಾಗಿದೆ. ಇಡೀ ರಾಜ್ಯವೇ ಆ ಹೊಲಸು ವಿಡಿಯೋಗಳನ್ನು ನೋಡ್ತಾ ಇದೆ. ಹೀಗಿರಬೇಕಾದ್ರೆ ಆ ಮಹಿಳೆಯರು ಏನು ಮಾಡಬೇಕು? ನಿಜಕ್ಕೂ ಅವ್ರನ್ನ ಸಂಪರ್ಕ ಮಾಡಿ ನೀವೊಂದು ಕಂಪ್ಲೇಂಟ್ ಕೊಡಿ, ಬನ್ನಿ ನೀವು ದೂರು ಕೊಡಿ ಅಂತ ಕೇಳಿದ್ರೆ ಮತ್ತೆ ಅದನ್ನು ಜಗ್ಗಾಡಿ ಎಳೆದಾಡಿ ಯಾಕೆ ಬೇಕು ಅಂತ ಅವರೂ ಕೂಡ ಮಾತನಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಹಾಗಾಗಿ ಇದು ಎಸ್ಐಟಿಯ ತನಿಖೆಗೆ ಒಂದು ದೊಡ್ಡ ಡ್ರಾಬ್ಯಾಕ್ ಆಗಬಹುದು. ಅಶ್ಲೀಲ ವಿಡಿಯೋದಲ್ಲಿರುವಂತಹ ಸಂತ್ರಸ್ತರು ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ನೋಡಿ, ಇಷ್ಟೊಂದು ವಿಡಿಯೋಗಳು ಬಂದಿದ್ದಾವೆ. ಕಂಪ್ಲೇಂಟ್ ದಾಖಲಾಗಿರೋದು ಒಂದೇ, ಅದು ಕೂಡ HD ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ. ಅವರ ಮನೆಯಲ್ಲಿ ಕೆಲಸದಾಕೆ ಕೊಟ್ಟಿರುವಂಥ ಹೇಳಿಕೆ, ಅದು ಕಂಪ್ಲೇಂಟ್, ಅದು ದೂರದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ಗಮನಿಸ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ಆಗಿ ರೇವಣ್ಣ ಅವರ ಮನೆಯಿಂದ ರೇವಣ್ಣ ಅವರು ಹೊರಬಡ್ತಾ ಇರುವಂಥ ದೃಶ್ಯಗಳು. ಬೆಳಗ್ಗೆಯಿಂದಲೇ ಹೋಮ ಹವನಗಳು ನಡೀತಾನೆ ಇದ್ವು, ಪೂರ್ಣಾಹುತಿ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ HD ರೇವಣ್ಣ ಮನೆ ಹೊರಗಡೆ ಬಂದರು. ಸುಮಾರು 2 ಗಂಟೆಗಳಿಂದ ಮನೆಯಲ್ಲಿ ಹೋಮ ಹವನಾದಿಗಳು ನಡೀತಾ ಇದ್ವು. ಬೆಳಗ್ಗೆಯಿಂದಲೇ ಹೋಮ ನಡೀತಾ ಇತ್ತು. ಒಂದಷ್ಟು ದೇವಸ್ಥಾನಗಳಿಗೆ ಹೋಗಿ ಭೇಟಿ ಕೊಟ್ಟು ಬಂದರು. ಈಗ ಮನೆಯಿಂದ HD ರೇವಣ್ಣ ಹೊರಬಂದಿದ್ದಾರೆ. ಹೋಮ ಹವನಾದಿಗಳು ಮುಗೀತು ಅಂತ ಅನಿಸುತ್ತೆ, ಪೂರ್ಣಾಹುತಿ ಮುಗೀತು ಅಂತ ಅನಿಸುತ್ತೆ. ಅದಾದ ಬಳಿಕ ರೇವಣ್ಣ ಮನೆಯಿಂದ ಹೊರ ಬಂದಿದ್ದಾರೆ. ಹೊಳೆ ನರಸೀಪುರದ ರೇವಣ್ಣ ಅವರ ನಿವಾಸ ಅದು. ಆ ನಿವಾಸದಿಂದ HD ರೇವಣ್ಣ ಈಗ ಹೊರ ಬಂದಿದ್ದಾರೆ. ಇಟ್ ಮೀನ್ಸ್ ಪೂಜೆ ಹೋಮ ಹವನಾದಿಗಳೆಲ್ಲ ಮುಕ್ತಾಯ ಆಯಿತು ಅಂತ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಏನಾದರೂ ಮಾತಾಡ್ತಾರೆ ನೋಡೋಣ. ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಇವತ್ತು ಒಂದು ನೋಟಿಸ್ ಸರ್ವಾಗಿತ್ತು, ಇವತ್ತು ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಹೊಳೆ ನರಸೀಪುರದಲ್ಲಿ ತಮ್ಮ ನಿವಾಸದಲ್ಲಿ ಅಲ್ಲಿ ಹೋಮ ಹವನಗಳನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ. ಮುಂದಿನ ನೋಟಿಸ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಈಗ 4ನೇ ತಾರೀಕು ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇದೆ. ಆ ದಿನವೇ ರೇವಣ್ಣ ಅವರು ಕೂಡ ಹೋಗ್ತಾರಾ ವಿಚಾರಣೆಗೆ? ಇಲ್ಲ, ಪ್ರಜ್ವಲ್ ರೇವಣ್ಣ 4ನೇ ತಾರೀಕು ಬರಬಹುದು. ರೇವಣ್ಣ ಅವರು ಈಗ ಹೇಳಿಕೆಗಳನ್ನು ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ನೆನ್ನೆ ಮಾತಾಡ್ತಾ ಇದ್ರು, ನೆನ್ನೆ ಮಾತಾಡ್ತಾನೋ ಅದನ್ನು ಹೇಳಿದ್ರು. SIT ತನಿಖೆ ಹೇಗೋ ಆಗ್ತಾ ಇದೆ, ಆಗಲಿ, ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ, ತನಿಖೆ ಮುಗಿಲಿ, ಅಲ್ಲಿಯವರೆಗೆ ಈ ಬಗ್ಗೆ ನಾನು ಮಾತನಾಡೋದಿಲ್ಲ, ನಮ್ಮದೇನೂ ತಪ್ಪಿಲ್ಲ, ತನಿಖೆ ಮುಗಿಲಿ, ತನಿಖೆ ಆದ ನಂತರ ಏನು ಶಿಕ್ಷೆ ಕೊಡ್ತಾರೆ ನೋಡೋಣ. ತಪ್ಪಿದ್ರೆ ಶಿಕ್ಷೆ ಕೊಡಲಿ, ತಪ್ಪಿದ್ರೆ ಸುಮ್ಮನೆ ಇರಲಿ ಅಂತ ಹೇಳಿದರು ನಿನ್ನೆ. ಇವತ್ತು ಕೂಡ ಅದೇ ದಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ. ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ರೇವಣ್ಣ ಅಲ್ಲಿಂದ ತೆರಳಿದ್ದಾರೆ. ಈಗಾಗಲೇ ಹೋಮ ಹವನಗಳು ಮುಗಿದಿದ್ದಾವೆ. ಮನೆಯಲ್ಲಿ
ಹೋಮ ಹವನಾದಿಗಳನ್ನು ಮುಗಿಸಿ ಪೂರ್ಣಾಹುತಿಯ ಬಳಿಕ ಎಚ್ ಡಿ ರೇವಣ್ಣ ಮನೆಯಿಂದ ಹೊರಬಂದಿದ್ದಾರೆ. ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ರು. ಅಂಥ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.